ಅರ್ಜೆಂಟಾಗಿ ನಿಮ್ಮ ಸ್ಯಾರಿಗೆ ಕುಚ್ಚನ್ನ ಹಾಕೋಬೇಕು ಅಂತ ಇದ್ದರೆ, ಈ ಒಂದು ಡಿಸೈನ್‌ನ ಟ್ರೈ ಮಾಡಿ ನೋಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬನೇ ಸಿಂಪಲ್ ಆಗಿ, ಈಸಿಯಾಗಿ ಹಾಕ್ಬೋದಾದಂಥ ಒಂದು ಸ್ಯಾರಿ ಕುಚ್ಚು ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕ್ರೋಶ ಬರದೇ ಇದ್ದರೂ ಕೂಡ ಸುಲಭವಾಗಿ ಯಾರು ಬೇಕಾದರೂ ಹಾಕ್ಬೋದಾದಂಥ ಸ್ಯಾರಿ ಕುಚ್ಚು ಡಿಸೈನು. ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಹಾಕ್ಬೋದು. ಈ ಥರ ಕುಚ್ಚು ಈಗ ಟ್ರೆಂಡಿಂಗಲ್ಲಿದೆ. ಸೊ ಈ ಕುಚ್ಚಿಗೆ ನಾನು ಈ ಥರ ಪರ್ಲ್ಸು ಮತ್ತು ಕ್ರಿಸ್ಟಲ್ ಬೀಡ್ಸ್ ಎರಡನ್ನೂ ಯೂಸ್ ಮಾಡಿ ಈ ಡಿಸೈನನ್ನು ಹಾಕ್ತಾಯಿದ್ದೀನಿ. ವೀಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ಕ್ರೋಶೆ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಈ ಡಿಸೈನ್ನ ಹಾಕೋಕ್ಕೆ ಮುಂಚೆ ನಾವು ಕುಚ್ಚನ್ನು ರೆಡಿ ಮಾಡ್ಕೊಂಬಿಡ್ಬೇಕಾಗತ್ತೆ. ಸೊ ಕುಚ್ಚನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ನಾನು 150 ದಾರನ ಒಂದು ಕಾರ್ಡ್ಬೋರ್ಡ್ಗೆ ಸುತ್ತಕೊಂಡು ಕಟ್ ಮಾಡಿ ಎಡ್ಜ್ಗೆ ಗಮ್ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೆ ಅಥವಾ ಕಾಂಟ್ರಾಸ್ಟ್ ಕಲರಲ್ಲಿ ಯಾವುದಿರುತ್ತೆ, ಯಾವ್ದು ಬೇಕಾದರೂ ನೀವು ಇದನ್ನು ಥ್ರೆಡ್ಡನ್ನು ರೆಡಿ ಮಾಡ್ಕೋಬೋದು. ಜೊತೆಗೆ ಒಂದು ಈ ಥರ ಕ್ರೋಶ ನೀಡಲು ಅಥವಾ ತಂತಿ ಅಥವಾ ದಾರ ಯಾವುದಾದ್ರೂ ಆಗಿರ್ಬೋದು, ಅದಕ್ಕೆ ಈ ಥರ ನಾವು ಇಟ್ಕೊಂಡು ಕುಚ್ಚನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಕುಚ್ಚನ್ನು ಹೆಂಗೆ ರೆಡಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಥ್ರೆಡ್ಡನ್ನು ಈ ಥರ ಹಿಂಗೆ ಹ್ಯಾಂಡಲ್ ಮಾಡಿ ಕೈಯಲ್ಲಿ ಹಿಂಗೆ ಹಿಡ್ಕೋಬೇಕಾಗತ್ತೆ. ಅಪ್ರಾಕ್ಸಿಮೇಟಾಗಿ ಇಲ್ಲಿ 1 ಇಂಚಷ್ಟು ನಾವು ದಾರಾನ ತೊಗೊಂಡಿರಬೇಕು. ಈ ನೀಡಲ್ಗೆ ಬ್ಯಾಕ್ ಸೈಡಲ್ಲಿ ಈ ಥರ ದಾರಾನ ಇಟ್ಕೊಂಡು ಇಲ್ಲಿ ನಾನು 150 ದಾರಾನ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ 200 ಕೂಡ ತೊಗೋಬೋದು. ಈಗ ಈ ದಾರಾನ ಅಷ್ಟನ್ನು ಕೂಡ ಹೀಗೆ ಫ್ರಂಟ್ ಸೈಡ್ಗೆ ತೊಗೋತೀನಿ. ಕಂಬಿ ಒಳಗಿರುತ್ತೆ, ದಾರಾನ ಒಂದ್ಸರಿ ಕಂಬಿ ಸುತ್ತ ಈ ರೀತಿ ತೊಗೋತೀನಿ. ನೀಟಾಗಿ ಈ ಥರ ದಾರಾನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ನ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ನ ನಾವು ಹಿಡ್ಕೊಂಡಿರ್ತೀವಲ್ವ ಥ್ರೆಡ್ ಈ ಥರ, ಇದ್ರ ಮಧ್ಯದಲ್ಲಿ ನಾವು ನೀಡಲ್ನ ಪೋಣಿಸ್ಕೋಬೇಕಾಗತ್ತೆ. ನೀಡಲ್ನ ಪೋಣಿಸ್ಕೊಂಡು ದಾರಾನ ಎಳ್ಕೊಂಡು ಬರೋಣ. ದಾರಾನ ಎಳ್ಕೊಂಡು ಬಂದು ಈಗ ಈ ಗೋಲ್ಡನ್ ಥ್ರೆಡ್ಡನ್ನು ಕೂಡ ಇದ್ರ ಜೊತೆಗೆ ಜೋಡಿಸಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು 5 ಸುತ್ತಷ್ಟು ನಾಟ್ ಹಾಕ್ಕೊಳ್ಳೋಣ. ಗಟ್ಟಿಯಾಗಿ ನಾಟ್ಗಳನ್ನ ಹಾಕೋತಾ ಬರಬೇಕಾಗತ್ತೆ. ಹೀಗೆ ಟೈಟ್ ಮಾಡ್ಕೋತಾ ಹಾಕೋಬೇಕು. ಫಸ್ಟ್ ನಾಟ್ನ ನಾವು ಸ್ವಲ್ಪ ಟೈಟಾಗಿ ಹಾಕ್ಕೊಡ್ಬೇಕು. 4 ಇದು ಥ್ರೆಡ್ಡು ಯಾವಾಗಲೂ ಬ್ಯಾಕ್ ಸೈಡಿಂದಲೇ ಬರಬೇಕು. 4 ಆಯಿತು ನೋಡಿ. ಈ ಥರ ನಿಮಗೆ ಇಲ್ಲಿ ಗೋಲ್ಡನ್ ಥ್ರೆಡ್ ಜಾಸ್ತಿ ಬೇಕು ಅನ್ನೋದಾದರೆ ಒಂದು 5ರಿಂದ 6, 7, 8 ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು. ನಾನು 5 ಹಾಕೋತಾ ಇದ್ದೀನಿ. ಈ ಥರ 5 ಸರಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಈಗ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಇಲ್ಲಿ ನಾವು ನಾಟ್ ಹಾಕಿರ್ತೀವಲ್ವ, ಅದ್ರ ಮಧ್ಯದಿಂದ ಸೂಜಿನ ಪೋಣಿಸ್ಕೊಂಡು ಹೊರಗಡೆ ತೊಗೊಬರೋಣ. ಆವಾಗ ನಾಟ್ ಸೆಕ್ಯೂರ್ ಆಗುತ್ತೆ. ನೀಟಾಗಿ ಥ್ರೆಡ್ಡನ್ನು ಅರೇಂಜ್ ಮಾಡಿಕೊಂಡು ನಿಮಗೆ ಯಾವ ಸೈಜು ಬೇಬಿ ಕುಚ್ಚಬೇಕು ಆ ಸೈಜ್ಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ಲೆಂತ್ ಎಷ್ಟು ಉದ್ದ ಬೇಕಾಗುತ್ತೆ ಕುಚ್ಚದು, ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಈ ಥರ ಕುಚ್ಚುಗಳನ್ನ ರೆಡಿ ಮಾಡಿ ತೆಗೆದಿಟ್ಕೊಂಬಿಡೋಣ. ಒಂದು ಸೀರೆಗೆ ನಮಗೆ ಅಪ್ರಾಕ್ಸಿಮೇಟಾಗಿ ಒಂದು 25ರಿಂದ 30 ಕುಚ್ಚುವರು ಬೇಕಾಗ್ಬೋದು. ಸೀರೆ ಲೆಂತ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಒಂದು 30 ಕುಚ್ಚು ಈ ಥರ ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡೋಣ. ನಾವು ಮೇಯ್ನ್ ಸ್ಯಾರಿ ಕುಚ್ಚು ಪಲ್ಲು ಕಲರ್ ಯಾವುದಿರುತ್ತೆ ಆ ಕಲರಲ್ಲಿ ಒಂದು ನಾರ್ಮಲ್ ನೀಡಲ್ಗೆ 4 ದಾರನ ಪೋಣಿಸ್ಕೊಂಡು, ಇದು ಸ್ಟಿಚಿಂಗ್ ಥ್ರೆಡ್ಡು, ಸಿಲ್ಕ್ ಥ್ರೆಡ್ ಅಲ್ಲ, ಸ್ಟಿಚಿಂಗ್ ಥ್ರೆಡ್ಡು. ಸೊ ಒಂದು 4 ಸ್ಟಿಚಿಂಗ್ ಥ್ರೆಡ್ಡನ್ನು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಹಾಗೆ ಎಡ್ಜಲ್ಲಿ ಒಂದು ನಾಟ್ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ. ಸೊ ಇಲ್ಲಿ ನಾವು ಅಪ್ರಾಕ್ಸಿಮೇಟಾಗಿ 1 ಇಂಚ್ಗೆ ಒಂದು ಕುಚ್ಚು ಬರೋ ಹಾಗೆ ಹಾಕ್ಕೊಳ್ಳೋದಕ್ಕಾಗತ್ತೆ. ಇಲ್ಲಿಗೆ ನಾನು ನೀಡಲ್ನ ಪೋಣಿಸ್ಕೊತಾ ಇದ್ದೀನಿ. ನೀಡಲ್ನ ಪೋಣಿಸ್ಕೊಂಡು ದಾರನ ಮೇಲಕ್ಕೆ ತಂದು ಇಲ್ಲಿ ಎಡ್ಜಲ್ಲಿ ನಾಟ್ ಇರುತ್ತಲ್ಲ, ಆ ನಾಟಲ್ಲಿ ಕೂಡ ಒಂದು ಸರಿ ಥ್ರೆಡ್ನ ಪಾಸ್ ಮಾಡ್ಕೊಳ್ಳೋಣ. ನಾಟ್ ಹಾಕ್ಕೊಂಡಿದ್ದೀವಿ, 4 ಎಳೆ ಸೇರಿ ನಾಟ್ ಹಾಕ್ಕೊಂಡಿದ್ದೀವಿ. 2 ಎಳೆ ಒಳಗಡೆ ಈ ಥರ ಥ್ರೆಡ್ನ ಪಾಸ್ ಮಾಡಿಕೊಂಡು ಸ್ಯಾರಿಗೂ ಕೂಡ ಒಂದು ಸರಿ ನಾಟ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು ಪರ್ಲ್ ಬೀಡನ್ನ ಪೋಣಿಸ್ಕೊತಾ ಇದ್ದೀನಿ. ಒಂದು ಪರ್ಲ್ ಬೀಡು ಮತ್ತು ಒಂದು ಕ್ರಿಸ್ಟಲ್ ಬೀಡು ಮತ್ತು ಒಂದು ಪರ್ಲ್ ಬೀಡನ್ನ ಹಾಕ್ತೀನಿ. ಸೊ ಒಂದು ಪರ್ಲ್ ಬೀಡು, ಒಂದು ಕ್ರಿಸ್ಟಲ್ ಬೀಡು, ಒಂದು ಪರ್ಲ್ ಬೀಡು. ನೀವು ಬೇಕಾದರೆ ಗೋಲ್ಡನ್ ಬೀಡ್ ಕೂಡ ಹಾಕೋಬೋದು. ಈಗ ಇದನ್ನು ಥ್ರೆಡ್ನ ತೊಗೊಂಡು ಬಂದು
ಎಲ್ಲಿ ಬರುತ್ತೆ ಅಂತ ಈ ಥರ ನೋಡಬೇಕಾಗತ್ತೆ. ಕರೆಕ್ಟಾಗಿ ಮೆಷರ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇನ್ನೊಂದು ನಾಟ್ನ ಹಾಕ್ಕೊಳ್ಳೋಣ. ಸೂಜಿನ ಮೇಲಕ್ಕೆ ತೊಗೊಂಬಂದು ಈ ಲೂಪ್ ಏನು ಬರುತ್ತೆ ಇಲ್ಲಿ ಅದ್ರ ಒಳಗಡೆ ನೀಡಲ್ನ ತೂರಿಸ್ಕೊಂಡು ದಾರನ ಎಳ್ಕೊಂಡ್ರೆ ಒಂದು ನಾಟ್ ಆಗುತ್ತೆ. ಸ್ವಲ್ಪ ಟೈಟಾಗಿ ಹಾಕೋಬೇಕಾಗತ್ತೆ, ಲೂಸ್ ಬಿಡಬಾರ್ದು, ಟೈಟಾಗೇ ಇರಬೇಕು ಇದು. ನೆಕ್ಸ್ಟ್ ಈಗ ಇದೇ ವೈಟ್ ಬೀಡ್ ಇದೆಯಲ್ವಾ, ಪರ್ಲ್ ಬೀಡ್ ಇದೆಯಲ್ಲ, ಈಗ ಈ ಪರ್ಲ್ ಬೀಡ್ ಒಳಗಡೆ ನೀಡಲ್ನ ಪಾಸ್ ಮಾಡ್ಕೋತೀನಿ. ಪಾಸ್ ಮಾಡಿಕೊಂಡು ದಾರನ ಕೂಡ ಟೈಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 3 ಪರ್ಲ್ ಬೀಡ್ಗಳನ್ನ ಆ್ಯಡ್ ಮಾಡ್ಕೋತೀನಿ. 1 2 3 ಈ ಥರ 3 ಪರ್ಲ್ ಬೀಡ್ಸ್ನ ಪೋಣಿಸ್ಕೊಂಡು ಥ್ರೆಡ್ಡಿಗೆ ಇದು ಈ ಥರ ಮೆಷರ್ ಮಾಡಿ ನೋಡಬೇಕಾಗತ್ತೆ. ಕರೆಕ್ಟಾಗಿ ಬಂದರೆ 3 ಸಾಕಾಗುತ್ತೆ, ಇಲ್ಲ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇನ್ನೊಂದು ಬೀಡನ್ನ ಹಾಕೋಬೇಕಾಗತ್ತೆ. ಸೊ ಇಲ್ಲಿ ನನಗೆ 3 ಬೀಡೇ ಸಾಕಾಗ್ತಾ ಇದೆ. ಸೊ ಈಗ ಇದನ್ನು 3 ಬೀಡನ್ನು ಪೋಣಿಸ್ಕೊಂಡು ಇಲ್ಲಿ ವೈಟ್ ಮನಿ ಇರುತ್ತಲ್ವ, ವೈಟ್ ಪರ್ಲ್ ಇರುತ್ತಲ್ವ, ಈ ಸೈಡ್ ಇರೋ ವೈಟ್ ಪರ್ಲ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಟೈಟಾಗಿ ಎಳ್ಕೊಂಬರ್ತೀನಿ. ಈ ಥರ ಒಂದು ಪುಟ್ಟು ಆರ್ಚ್ ಡಿಸೈನ್ ಬರುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಕೂಡ ಒಂದು ಸಾರಿ ನಾಟ್ನ ಹಾಕೊಂಡ್ಬಿಡೋಣ. ಸೊ ಈ ರೀತಿಯಾಗಿ ಒಂದು ನಾಟ್ ಹಾಕೊಂಡ್ಮೇಲೆ ಈಗ ರಿವರ್ಸು ನಾವು ಈ 5 ಪರ್ಲ್ ಒಳಗಡೆನೂ ಥ್ರೆಡ್ನ ಒಂದು ಸರಿ ಪಾಸ್ ಮಾಡ್ಕೊಳ್ಳೋಣ. ಸೊ ನಿಧಾನವಾಗಿ ಆರಾಮ್ಸೆ ಪಾಸ್ ಮಾಡ್ಕೋಬೋದು. ಸೊ 5 ಪರ್ಲ್ ಒಳಗಡೆನೂ ಥ್ರೆಡ್ನ ಪಾಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಟೈಟಾಗಿ ಸೆಕ್ಯೂರ್ ಆಗಿದೆ. ನೆಕ್ಸ್ಟ್ ಈಗ ಇಲ್ಲಿ ಕೂಡ ಒಂದು ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದೇ ನೀಡಲ್ಗೆ ನಾವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕುಚ್ಚನ್ನ ಪೋಣಿಸ್ಕೊಳ್ಳೋಣ. ಈ ರೀತಿಯಾಗಿ ಕುಚ್ಚನ್ನ ಪೋಣಿಸ್ಕೊಂಡು ಎಡ್ಜಿಗೆ ತೊಗೊಂಡು ಹೋಗಿ ಇದ್ರ ಪಕ್ಕದಲ್ಲೇ ನಾವು ಆರ್ಚ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಪಕ್ಕದಲ್ಲೇ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಮೆಷರ್ ಮಾಡಿ ನೋಡಿ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಮತ್ತು ಈಗ 1 ಪರ್ಲು, 1 ಕ್ರಿಸ್ಟಲ್ ಬೀಡು ಮತ್ತು 1 ಪರ್ಲ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಕ್ರಿಸ್ಟಲ್ ಬೀಡು ಮತ್ತು ಇನ್ನೊಂದು ಪರ್ಲು ಹಾಕ್ಕೊಂಡು ಸಾರಿ ಎಡ್ಜ್ಗೆ ತೊಗೊಂಡು ಹೋಗಿ ಎಲ್ಲಿ ಬರುತ್ತೆ ನೋಡಿ ಈ ಥರ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ದಾರನ ಹಿಂದೆ ಇರುತ್ತಲ್ಲ ಅದನ್ನು ನೀಡಲ್ಗೆ ಹಾಕಿ ಎಳ್ಕೊಂಡ್ರೂ ಕೂಡ ಲಾಕ್ ಆಗುತ್ತೆ. ಈ ರೀತಿಯಾಗಿ ಲಾಕ್ ಆದಮೇಲೆ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಮಣಿ ಜರುಗಬಾರ್ದಲ್ವ, ಅದಕ್ಕೆ ಒಂದು 2 ಸರಿ ಲಾಕ್ ಮಾಡ್ಕೊಂಬಿಟ್ರೆ ಸ್ಟಿಫ್ ಆಗಿರುತ್ತೆ ಬೇಸ್ ಲೈನು. ಸೊ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಫಸ್ಟ್ ಪರ್ಲ್ ಒಳಗಡೆ ಬೀಡನ್ನ ತೊಗೋತೀನಿ. ಬೀಡನ್ನ ತೊಗೊಂಡ್ಮೇಲೆ ಮತ್ತೆ ಈಗ ಇದಕ್ಕೆ 3 ಪರ್ಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. 1 2 3 ಈ ರೀತಿಯಾಗಿ 3 ಪರ್ಲನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಲೈನಲ್ಲಿ ಕ್ರಿಸ್ಟಲ್ಲು, ಬೀಡ್ಸು ಮತ್ತು ಪರ್ಲ್ ಹಾಕಿರ್ತೀವಲ್ವ ಅಲ್ಲಿ ತೊಗೊಂಡೋಗಿ ಈ ಕಡೆ ಫಸ್ಟ್ ಇರುವಂಥ ಪರ್ಲಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಟೈಟ್ ಮಾಡ್ಕೊಳ್ಳೋಣ. ಟೈಟ್ ಮಾಡಿಕೊಂಡು ಈ ಕಡೆಯೂ ಕೂಡ ಒಂದು ಸರಿ ನಾಟ್ನ ಹಾಕ್ಕೊಳ್ಳೋಣ. ನಾಟ್ನ ಹಾಕಿ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ಮತ್ತೆ 5 ಪರ್ಲ್ ಹಾಕಿರ್ತೀವಲ್ವ ಆರ್ಚು ಅದ್ರ ಒಳಗಡೆ ನೀಡಲ್ನ ರಿವರ್ಸು ತೊಗೊಂಡು ಬರೋಣ. ನೀಡಲ್ನ ತೊಗೊಂಡು ಬಂದು ಮತ್ತೆ ಈ ಕಡೆ 2 ಪರ್ಲ್ ಒಳಗಡೆನೂ ನೀಡಲ್ನ ಆಚೆ ತೊಗೊಂಬರೋಣ. ಆಚೆ ತೊಗೊಂಡು ಬಂದು ಮತ್ತೆ ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕೊಂಡ್ಮೇಲೆ ಇದಕ್ಕೆ ಇನ್ನೊಂದು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಈ ಥರ ಕುಚ್ಚನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ಸೂಜಿನ ಪೋಣಿಸ್ಬೇಕಾದ್ರೆ ನಿಧಾನವಾಗಿ ಅಷ್ಟು ಥ್ರೆಡ್ ಒಳಗಡೆನೂ ನೀಡಲ್ನ ಪಾಸ್ ಆಗೋ ಹಾಗೆ ನೀಟಾಗಿ ತಗೊಂಡು ಕುಚ್ಚನ್ನು ಸಾರಿ ಎಡ್ಜಿಗೆ ತೊಗೊಂಡು ಹೋಗಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 2 ಸರಿ ಲಾಕ್ ಮಾಡ್ಕೊಳ್ಳೋಣ, ಸ್ಟಿಫ್ ಆಗಿರುತ್ತೆ. ಈಗ ಮತ್ತೆ ಇದೇ ರೀತಿ ಆರ್ಚನ್ನ ರಿಪೀಟ್ ಮಾಡೋಣ.
ಫೈನಲಿ ಡಿಸೈನು ಈ ಥರ ಬರುತ್ತೆ. ತುಂಬ ಸಿಂಪಲ್ಲಾಗಿ 1 ರಿಂದ 1.5 ಗಂಟೆ ಒಳಗಡೆ ಆರಾಮ್ಸೆ ನಿಮ್ಮ ಸ್ಯಾರಿಗೆ ನೀವು ಡೆಕೋರೇಟ್ ಮಾಡ್ಕೋಬೋದು. ಈ ಡಿಸೈನು ಹಾಕೋದು ತುಂಬ ಸಿಂಪಲ್ ಆದರೂ ಕೂಡ ಎಲಿಗೆಂಟ್ ಆಗಿರುವಂಥ ಲುಕ್ಕನ್ನು ನಿಮ್ಮ ಸ್ಯಾರಿಗೆ ಕೊಡುತ್ತೆ. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ 350 to 400 ರೂಪೀಸ್ ಚಾರ್ಜ್ ಮಾಡ್ಬೋದು, ಅಥವಾ ನಿಮ್ಮ ಸೀರೆಗೆ ನೀವೇ ಅಲಂಕಾರ ಕೂಡ ನೀವು ಮಾಡ್ಕೋಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರಾ ಕ್ರೋಶ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೂಡ ಕೊಡಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಭಿನ್ನವಾದ ಸ್ಯಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮಗೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.